ವಿಜಯಪುರ ನಗರದ ಎಪಿಎಂಸಿ ಆವರಣದಲ್ಲಿ ನಡೆದ ರೋಹಿತ್ ಕೊಲೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನ್ವಾಣೆ ಇಂಚಿಂಚು ಮಾಹಿತಿ ನೀಡಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಹಿತ್ ಕೊಲೆ ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಮುಜಾಮಿರ್ ಖಾದ್ರಿ, ಸಾಯಿನಾಥ್ ಪವಾರ್, ಶರಣು ಕುರಿ ಹಾಗೂ ಇನ್ನೊಬ್ಬ ಬಾಲಾಪರಾಧಿಯನ್ನ ಬಂಧಿಸಲಾಗಿದೆ ಎಂದರು. ಇನ್ನು ಬಡ್ಡಿ ಸಾಲ ವಿಚಾರವಾಗಿ ಕೊಲೆಯಾಗಿದೆ. ರೋಹಿತ್ ಪವಾರ್ ಬಡ್ಡಿ ಸಾಲ ವಸೂಲಿ ವಿಚಾರವಾಗಿ ತೊಂದರೆ ಕೊಡುತ್ತಿದ್ದ. ವಸಂತ್ ಚವ್ಹಾಣ್ ಎಂಬಾತನಿಂದ ಸುಮಾರು ಹಣ ಪಡೆದು ಈತ ಮುಜಾಮಿರ್ ಖಾದ್ರಿ ಹಾಗೂ ಸಾಯಿನಾಥ್ ಪವಾರ್ಗೆ ಕೊಟ್ಟಿದ್ದ. 2 ಲಕ್ಷವನ್ನ ಮುಜಾಮಿರ್ಗೆ ಹಾಗೂ 80,000ವನ್ನ ಸಾಯಿನಾಥ್ ಪವಾರ್ ಎಂಬಾತನಿಗೆ ಬಡ್ಡಿ ರೂಪದಲ್ಲಿ ಹಣ ನೀಡಿದ. ಈ ಹಣವನ್ನ ವಸೂಲಿ ಮಾಡಲು ವಸಂತ್ ಚವ್ಹಾಣ್ ರೋಹಿತ್ ಪವಾರ್ಗೆ ಕೆಲಸ ಒಪ್ಪಿಸಿದ್ದ. ರೋಹಿತ್ ಪವಾರ್ ಹಣ ವಸೂಲಿ ವಿಚಾರವಾಗಿ ಕಿರುಕುಳ ನೀಡುತ್ತಿದ್ದ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ರೋಹಿತ್ ಪವಾರ್ನನ್ನ ಕೊಲೆ ಮಾಡಿದ್ದಾರೆ ಎಂದರು. ಓಕೆ, ರೆಡಿ ಆಗಿದ್ರಪ್ಪ? ವಿಜಯಪುರ ನಗರದಲ್ಲಿ ದಿನಾಂಕ 19ರಂದು ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಯುವಕನ ಕೊಲೆ ಪ್ರಕರಣ ವರದಿಯಾಗಿರುತ್ತದೆ. ಅದರಲ್ಲಿ ರೋಹಿತ್ ಪವಾರ್ 23 ಇಯರ್ ಓಲ್ಡ್ ಇವನಿಗೆ ಬರ್ಬರವಾಗಿ ಕೊಲೆ ಮಾಡಿರುವುದು ರಿಪೋರ್ಟ್ ಆಗಿರುತ್ತದೆ. 18 ಮತ್ತು 19ರ ಮಧ್ಯಾವಧಿಯಲ್ಲಿ ರಾತ್ರಿಯಲ್ಲಿ ಸುಮಾರು 2 ಗಂಟೆ ಸುಮಾರಿಗೆ ರೋಹಿತ್ ಮಾಮ ಅವರಿಗೆ ಯಾರು ಒಬ್ಬ ಪರಿಚಿತ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾನೆ ಇಂಥ ಕೊಲೆ ಆಗಿದೆ. ಆವಾಗ ಈ ಪ್ರಕರಣ ಬೆಳಕಿಗೆ ಬಂದಿರುತ್ತದೆ. ಈ ಪ್ರಕರಣದಲ್ಲಿ ಆಮೇಲೆ ಅವ್ರ ಮನೆಯವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಕೊಲೆ ಪ್ರಕರಣ ನಾವು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಮತ್ತು ಈ ಕೊಲೆ ಪ್ರಕರಣವನ್ನು ಈಗಾಗಲೇ ಚುರುಕಾಗಿ ತನಿಖೆ ನಡೆಸಿ ಯಾರು ಮಾಡಿರಬಹುದು ಅದರ ಬಗ್ಗೆ ಚುರುಕಾದ ತನಿಖೆ ನಡೆಸಿ ಈಗಾಗಲೇ 4 ಆರೋಪಿಗಳಿಗೆ ದಸ್ತಗಿರಿ ಮಾಡುವುದರಲ್ಲಿ ಸಿಪಿಐ ಗೋಲ್ ಗುಂಬಜ್ ಅವರ ತಂಡ ಯಶಸ್ವಿಯಾಗಿರುತ್ತಾರೆ. ಅದರಲ್ಲಿ 4 ಆರೋಪಿಗಳು ಈಗಾಗಲೇ ದಸ್ತಗಿರಿ ಆದವರು ಒಬ್ಬ ಮುಜಮ್ಮಿಲ್ ಖಾದ್ರಿ, ಸಾಯಿನಾಥ್ ಪವಾರ್, ಶರಣು ಕುರಿ ಮತ್ತೆ ಇನ್ನೊಬ್ಬ ಮೈನರ್. ಈ 4 ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ಈ ಪ್ರಕರಣದಲ್ಲಿ ತನಿಖೆ ಮಾಡುವಾಗ ಕೆಲವು ವಿಷಯಗಳು ಬೆಳಕಿಗೆ ಬಂದಿದೆ. ಮತ್ತೆ ಯಾವ ಕಾರಣಕ್ಕೆ ಮರ್ಡರ್ ಆಗಿರಬಹುದು ಅಂತ ನೋಡಿದಾಗ ಇವರು ರೋಹಿತ್ ಪವಾರ್ ಅನ್ನೋನು ಅದು ಆರೋಪಿಗಳ ಕೊಟ್ಟ ಕನ್ಫೆಷನ್ ಪ್ರಕಾರ ಯಾಕೆ ಕೊಲೆ ಮಾಡಿದ್ದೀವಿ ಅಂತ ಕೇಳಿದಾಗ ಇನ್ನು ರೋಹಿತ್ ಪವಾರ್ ಅವನು ಯಾವುದೋ ಬಡ್ಡಿ ಕೊಟ್ಟ ಹಣವನ್ನು ವಸೂಲಿ ಮಾಡೋಕ್ಕೆ ಬಹಳ ತೊಂದರೆ ಕೊಡ್ತಿದ್ದ. ಮತ್ತೆ ಇದರಲ್ಲಿ ಇನ್ನೊಬ್ಬ ವಸಂತ್ ಚವ್ಹಾಣ್ ಅನ್ನೋನು ಇವನಿಗೆ ಮುಜಮ್ಮಿಲ್ಗೆ 2 ಲಕ್ಷ ಮತ್ತೆ ಸಾಯಿನಾಥ್ ಪವಾರ್ಗೆ 88,000 ಅಷ್ಟು ಸಾಲವನ್ನು ಕೊಟ್ಟಿರ್ತಾನೆ. ಅದಕ್ಕೆ ತಿಂಗಳಿಗೆ 10% ಬಡ್ಡಿ ಇನ್ನೂ ರೇಟ್ ಫಿಕ್ಸ್ ಆಗಿರುತ್ತದೆ. ಸೊ ಬಡ್ಡಿ ಫಿಕ್ಸ್ ಆಗಿರುತ್ತದೆ. ಮುಜಮ್ಮಿಲ್ ಇದು ಜನವರಿಲಿ ಹಣ ತಗೊಂಡಿದ್ದಾನೆ, ಮತ್ತೆ ಸಾಯಿನಾಥ್ ತಗೊಂಡಿನೂ 7-8 ತಿಂಗಳಾಗಿದೆ. ಮತ್ತೆ ಈ ಹಣ ವಾಪಸ್ ಹೆಂಗೆ ಪಡಿಬೇಕು ಅಂತೆ ಅದು ವಸಂತ್ ಚವ್ಹಾಣ್ ಇವನು ಈ ಕೆಲಸದ ಸಲುವಾಗಿ ರೋಹಿತ್ ಪವಾರ್ ಅನ್ನೋನಿಗೆ ಒಂದು ಹೇಳಿರ್ತಾನೆ. ರೋಹಿತ್ ಅದನ್ನು ವಸೂಲಿ ಮಾಡೋಕ್ಕೆ ತೊಡಗಿಸ್ಕೊಂಡಿರ್ತಾನೆ. ಇದು ಪದೇ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಆ ದಿವಸ ರೋಹಿತ್ಗೆ ಅಲ್ಲಿ ಕರೆಸಿ ಇವರು ಸಂಚು ಮಾಡಿ ಈ ರೀತಿ ಕೊಲೆ ಮಾಡಿರುವುದು ತನಿಖೆಯಿಂದ ಕಂಡು ಬಂದಿದೆ. ಮತ್ತೆ ಈ ವಿಚಾರದಲ್ಲಿ ಈಗಾಗಲೇ ಹಣಕಾಸಿನ ವ್ಯವಹಾರ ಇರೋದ್ರಿಂದ ಮತ್ತೆ ಬಡ್ಡಿ ವ್ಯವಹಾರ ಇರೋದ್ರಿಂದ ಈಗಾಗಲೇ ವಸಂತ್ ಚವ್ಹಾಣ್ ಇವನ್ ಮೇಲೆ ನಾವು ಸ್ಟೇಟ್ ಕಂಪ್ಲೇಂಟ್ ತಗೊಂಡು ನಾವು ಮನಿ ಲೆಂಡರ್ಸ್ ಆಕ್ಟ್ ಅಡಿಯಲ್ಲಿ ಮತ್ತೆ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಕ್ಟ್ ಅಡಿಯಲ್ಲಿ ಸಂಬಂಧಪಟ್ಟ ಸೆಕ್ಷನ್ಸ್ ಕೆಳಗಡೆ ನಾವೇ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿದ್ದೀವಿ. ಮತ್ತೆ ಈ ಪ್ರಕರಣದಲ್ಲಿ ಇನ್ನು ಮುಂದಿನ ತನಿಖೆ ಜರುಗಿಸಲಾಗ್ತಾ ಇದೆ. ಇದರಲ್ಲಿ ವಸಂತ್ ಚವ್ಹಾಣ್ ಇನ್ನೊಂದು ಈ ವ್ಯಕ್ತಿ ಇಲ್ಲಿ ಕೆಲವು ಉದ್ಯೋಗವನ್ನು ನಡೆಸ್ತಾ ಇದ್ದಾನೆ. ಫ್ರಮ್ ಬಿಜಾಪುರದವನು. ನಮ್ಮಲ್ಲಿ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಅದರಲ್ಲಿ ಕಿಡ್ನಾಪಿಂಗ್. ಈ ಕೇಸಲ್ಲಿ ಆರೋಪಿ ಯಾರು ಮೈನರ್ ಹುಡುಗ ಇದ್ದಾನೆ ಆ ಮೈನರ್ಗೆ ಕಿಡ್ನಾಪ್ ಮಾಡಿದ ಬಗ್ಗೆ ಒಂದು ಕೇಸ್ ದಾಖಲಾಗಿರುತ್ತದೆ. ಅದರಲ್ಲಿ ಇವನು ವಸಂತ್ ಚವ್ಹಾಣ್ ಮತ್ತೆ ರೋಹಿತ್ ಪವಾರ್ ಇಬ್ಬರು ಆರೋಪಿ ಇದ್ದಾರೆ. ಅದರಲ್ಲಿ ಇವರು ದಸ್ತಗಿರಿ ಪ್ರಕ್ರಿಯೆ ಸಹ ನಡೆದಿದೆ. ಸೊ ವಸಂತ್ ಚವ್ಹಾಣ್ ಈಗ ಬಡ್ಡಿ ಕೊಟ್ಟಿರುವುದು ಈ ವಿಚಾರಕ್ಕೆ ಮತ್ತೆ ಈ ವಿಚಾರ ಮುಂದುವರೆದು 4 ಜನ ಸೇರಿ ಈ ರೀತಿ ಸಂಚು ಮಾಡಿ ಕೊಲೆ ಮಾಡಿರ್ತಾರೆ. ಮತ್ತೆ ಬಡ್ಡಿ ವ್ಯವಹಾರದ ಬಗ್ಗೆ ನಾವು ಈಗ ವಿಚಾರ ಗಮನಕ್ಕೆ ಬಂದಿದೆ. ಫಸ್ಟ್ ಈ ರೀತಿ ನಮ್ಮ ಇಂಟ್ರೋಗೇಷನ್ ಮಾಡುವಾಗ ಸ್ಪಷ್ಟವಾದ ಈ ರೀತಿ ನಮಗೆ ಯಾವ ವ್ಯಕ್ತಿ ಬಡ್ಡಿ ಹಣ ಕೊಟ್ಟಿದ್ದಾನೆ
ಮತ್ತೆ 2 ಲಕ್ಷ, ಉದಾಹರಣೆಗೆ ಮುಜಮ್ಮಿಲ್ಗೆ 2 ಲಕ್ಷ ಕೊಟ್ಟಿರ್ತಾನೆ, ಸೈನಾದ್ಗೆ 88,000 ಅಂತ ಅಷ್ಟು ಕೊಟ್ಟಿದ್ದಾನೆ. ಆ ಕೊಡುವಾಗ ಮತ್ತೆ ಅವರ ಆ ಸಲುವಾಗಿ ಹಣ ವಸೂಲಿ ಹೇಗೆ ಮಾಡಬೇಕು, ಅದು 10% ಇಂಟ್ರೆಸ್ಟ್, ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್, ಮತ್ತೆ ಅದು ವಸೂಲಿ ಮಾಡುವ ಸಲುವಾಗಿ ಬಹಳಷ್ಟು ತೊಂದರೆ ಕೊಟ್ಟಿದ್ದಕ್ಕೆ ಈ ಘಟನೆ ನಡೆದಿರುತ್ತದೆ. ನಾವು ಏನು ತನಿಖೆಯಿಂದ ಏನು ಕಂಡು ಬಂದಿದೆ ಅದೇ, ಇದು ಬಡ್ಡಿ ವ್ಯವಹಾರ, ಹಣ ಕೊಟ್ಟಿದ್ದಾನೆ, ರಿಕವರಿ ಮಾಡುವ ಸಲುವಾಗಿ ಈ ರೀತಿ ಇಷ್ಟೆಲ್ಲ ನಡೆದಿದೆ. ರೋಹಿತ್ ಅದನ್ನು ಈಗ ಇವರು ಹೇಳೋ ಪ್ರಕಾರ ರೋಹಿತ್ ವಸೂಲಿ ಮಾಡ್ತಾ ಇದ್ದ, ಯಾರು ವಸಂತ್ ಚವಾಣ್ ಕೊಟ್ಟ ಹಣವನ್ನು ರೋಹಿತ್ ವಸೂಲಿ ಮಾಡ್ತಾ ಇದ್ದ ಮತ್ತೆ ಇವರ ಕಡೆ ಇವರು ಹಣ ಕೊಡಬೇಕಾಗಿದೆ. ಇವರು ಸಾಲ ತಗೊಂಡಿದ್ದಾರೆ, ಬಟ್ ಏನು ಸಾಲ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಬಹಳ ಜಾಸ್ತಿ ಇದೆ, 10% ಏನೋ ಹೇಳ್ತಾರೆ ಅವ್ರು ಹೇಳುವ ಪ್ರಕಾರ. ಸೊ ವಸೂಲಿ ಮಾಡುವ ಕೆಲಸ ರೋಹಿತ್ ಮಾಡ್ತಾ ಇದ್ದ. ಇದರಲ್ಲಿ ರೌಡಿ ಶೀಟ್ ಇಲ್ಲ, ಇದೆ ರೋಹಿತ್ ಮೇಲೆ ನಮ್ಮಲ್ಲಿ ರೌಡಿ ಶೀಟ್ ಸಹ ತೆಗೆಯಲಾಗಿದೆ. ಬ್ರದರ್ಗೆ ಕಾಲ್ ಮಾಡಿ ಮರ್ಡರ್ ಆದ ಬಗ್ಗೆ ಏನೋ ತಿಳಿಸಿದ್ದಾರೆ ವ್ಯಕ್ತಿ, ಆ ವ್ಯಕ್ತಿ ಇನ್ನೂ ಟ್ರೇಸ್ ಆಗಬೇಕು, ಅವರಿಗೆ ಸಹ ನಾವು ಹುಡುಕ್ತಾ ಇದ್ದೀವಿ, ವಿಚಾರಣೆಗೆ ಆಮೇಲೆ ಒಳಪಡಿಸ್ತೀವಿ, ಅವರಿಗೆ ಸಹ ಒಳಪಡಿಸಲಾಗುವುದು. ಏನು ಹೌದು, ಅವನ ವ್ಯಕ್ತಿ ಹುಡುಕಾಟ ನಡೀತಾ ಇದೆ, ಆ ವ್ಯಕ್ತಿಗೆ ಹುಡುಕಿ ಅವರಿಗೆ ಸಹ ಒಂದು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ನೋಡ್ರಿ, ಕ್ರೈಮ್ ಸೀನ್ ನೀವು ಸಹ ಮೀಡಿಯಾ ಎಲ್ಲ ವಿಸಿಟ್ ಮಾಡಿದ್ದಾರೆ. ಕ್ರೈಮ್ ಸೀನ್ ಅಲ್ಲಿ ಕೆಲವು ವಿಷಯಗಳನ್ನು, ಕೆಲವು ಆರ್ಟಿಕಲ್ಸ್ ಅನ್ನು, ಅಲ್ಲಿ ಮರ್ಡರ್ ಮಾಡಕ್ಕೆ ಯೂಸ್ ಮಾಡಿದ ವೆಪನ್ ಆಗಲಿ ಅಥವಾ ಬಿಯರ್ ಬಾಟಲ್ ಆಗಲಿ ಅಂತ ಏನೋ ವಿಷಯಗಳು, ವಸ್ತುಗಳನ್ನು ರಿಕವರ್ ಆಗಿದೆ. ಸೊ ಅದು ಕರೆಸಿ ಎಲ್ಲ ಕೂತು ಸ್ವಲ್ಪ ಹೊತ್ತು ಪಾರ್ಟಿನೂ ಮಾಡಿದ್ದಾರೆ. ಸೊ ಇದು ಬಟ್ ಇವರು ಮರ್ಡರ್ ಮಾಡುವ ಬಗ್ಗೆ ಅವರಿಗೆ ಮೇ ಬಿ ರೋಹಿತ್ಗೆ ಐಡಿಯಾ ಇರಲಿಲ್ಲ. ಸೊ ಅದು ಆನ್ ದ ಸ್ಪಾಟ್ ಅದು ಇವರು 4 ಜನ ಸೇರಿ ಅದನ್ನು ಮಾಡಿರೋದು ಕಂಡು ಬಂತು. ಅದು ಎಲ್ಲ ಡಿಫೆನ್ಸ್ ವೂಂಡ್ಸ್, ಅದು ಹಲ್ಲೆ ನಡೆಸಿದಾಗ, ಚಾಕುವಿನಿಂದ ಹಲ್ಲೆ ನಡೆಸುವಾಗ ಇವನು ಕೈ ಮಧ್ಯದಲ್ಲಿ ಹಾಕಿರಬಹುದು, ಅವಾಗ ಬೆರಳು ಕಟ್ಟಾಗಿದೆ. ಸ್ಟ್ಯಾಬಿಂಗ್ ಆಗಿದೆ ನೋಡ್ರಿ, ಇದು ಮಲ್ಟಿಪಲ್ ಸ್ಟ್ಯಾಬಿಂಗ್ ಪ್ಲಸ್ ತಲೆಗೆ ಸಹ ಕಲ್ಲೆತ್ತಿ ಹಾಕಿದ್ದಾರೆ. ಅದು 2ರಿಂದ ಫೆಟಲ್ ಆಗಿರೋದು ಕಂಡು ಬರ್ತದೆ. चांदनी फंक्शन हॉल का बड़ा धमाका ऑफर, 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।